ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ YMI ಅಥವಾ ಮಲ್ಲಪ್ಪ ಜೋದರ. ಆತ್ಮೀಯರೇ, ಲೋಕಾಯುಕ್ತ ಮತ್ತೆ ಒಂದು 10 ಜನ ಭ್ರಷ್ಟ ಅಧಿಕಾರಿಗಳನ್ನ ಬಲಿಗೆ ಹಾಕ್ಯದ. ಬಲಿಗೆ ಹಾಕಿ ಅವ್ರದ ಚಾರ್ಜ್ ಶೀಟ್ ಸಲ್ಲಿಸ್ಯದ. ಅದರಲ್ಲಿ ಮುಖ್ಯವಾಗಿ ಅಕ್ರಮವಾಗಿ 10 ಜನ ಅಧಿಕಾರಿಗಳು 36.13 ಕೋಟಿ ಗಳಿಸಿದ್ದಾರೆ. ಅಷ್ಟು ಆಸ್ತಿ ಅದ. ಒಬ್ಬೊಬ್ಬಗೆ ಎಷ್ಟು ಆಯ್ತು ರೀ ಡಿವೈಡ್ ಮಾಡಿದ್ರೆ ನೋಡ್ರಿ ಪರಿಸ್ಥಿತಿ. ಒಬ್ಬ ಬದುಕೋದು ಒದ್ದಾಡ್ತಾ ಇದ್ದಾನೆ ಈ ದೇಶದಾಗ. ಇವತ್ತು ಹೆಂಗಪ್ಪ, ನಾಳೆ ಹೆಂಗಪ್ಪ, ಕಾಂಟ್ರಾಕ್ಟ್ ಲೇಬರ್ ಯಾರು 300 ಕೊಡ್ತಾರೋ, 500 ಕೊಡ್ತಾರೋ, ಒಂದು ದಿವಸ 500 ಕೊಡ್ತಾರೆ, 4 ದಿವಸ ಬಿಡ್ತಾರೆ. ಇಂಥ ಪರಿಸ್ಥಿತಿಯಲ್ಲಿದ್ದಾಗ ನೋಡ್ರಿ ಕೆಲವು ಅಧಿಕಾರಿಗಳು, ಇವರು ಅಧಿಕಾರಿಗಳು ರಾಜಕಾರಣಿಗಳು ಹಿಡಿಬೇಕಾಗಿದೆ ಇವತ್ತು. ಯಾಕಪ್ಪ ಅಂತಂದ್ರೆ ಲೋಕಾಯುಕ್ತಕ್ಕೆ ಕೇವಲ ಅಧಿಕಾರಿಗಳು ಅಷ್ಟೇ ಅಲ್ಲ, ಅಧಿಕಾರಿಗಳು ಹಿಂದಿದ್ದಂಥ ರಾಜಕಾರಣಿಗಳು ಸಹಿತ ಅಟ್ಯಾಕ್ ಮಾಡಬೇಕಾಗಿದೆ ಇವತ್ತು. ಯಾಕಂದ್ರೆ ಅದಕ್ಕೆಲ್ಲ ಕಾರಣಕರ್ತರು ಅವರು. ಒಂದು ವೇಳೆ ಅಧಿಕಾರಿಗಳು ಹದ್ದು ಬಸ್ನಲ್ಲಿದ್ದರೆ, ಪ್ರಾಮಾಣಿಕವಾಗಿ ವರ್ಕ್ ಮಾಡಿದ್ರೆ ಅಂತ ಯಾವ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ಆಗ್ಬೇಕಾದ್ರೆ ಮೊದಲು ರಾಜಕಾರಣಿಗಳು ಇರಬೇಕು, ಕೆಲಸ ಮಾಡಿಸೋರು ಅವರೆಲ್ಲೋ ಹಿಂದೆ ಮರಿಯಾಗಿರ್ತಾರೆ. ಕೋಟಿ 2 ಕೋಟಿ ರೂಪಾಯಿ ಮಾಡ್ಕೊಳ್ತಾರೆ ಇವರು. ಅವ್ರು 100-10 ಕೋಟಿ ರೂಪಾಯಿ ಅವ್ರು ಮಾಡ್ಕೊಳ್ತಾರೆ. ಇದು ಇಲ್ಲಿ ವ್ಯವಸ್ಥೆ. ಸಣ್ಣ ಮೀನು ದೊಡ್ಡ ಮೀನು ಹಿಡಿಯುವಂಥದ್ದು ಅಧಿಕಾರಿಗಳ ಮೇಲೆ ಇವರು ಅವ್ರನ್ನ ರಾಜಕಾರಣಿ ಹಿಡಿದು ಶಿಕ್ಷಣ ಏನೋ ಒಂದಿಷ್ಟು ಹಿಂದೆ ನಮ್ಮ ಯಡಿಯೂರಪ್ಪನವ್ರು ಅಷ್ಟು ಹಿಡಿದಿದ್ದು ಜನಾರ್ದನ್ ರೆಡ್ಡಿ ಅವ್ರನ್ನ ಹಿಡಿದಿದ್ದು, ಅಲ್ಲೊಂದು ಇಲ್ಲೊಂದು ಬಿಟ್ಟರೆ ಮತ್ತೆ ಯಾವುದಿಲ್ಲ. ಮೊನ್ನೆಂತಿ ನಮ್ಮ DK ಶಿವಕುಮಾರ್, ಈಗ ಹಾಲಿ ನಮ್ಮ CM ಅವರು, ಹಿಂದೆ ನೋಡಿದ್ರಿ ನೀವು ಉಪಮುಖ್ಯಮಂತ್ರಿ ಇದ್ದಾಗ CBI ತಪ್ಪಿಸುವ ಸಲುವಾಗಿ ಲೋಕಾಯುಕ್ತ ಕೈಯಲ್ಲಿ ತಮ್ಮ ಒಂದು ಕೇಸನ್ನು ಸಿಗಿಸಿದ್ರು ಅನ್ನೋದು ನಾವು ನೋಡಿದ್ವಿ. ಹೀಗಾಗಿ ಇದೊಂದು ಲೋಕಾಯುಕ್ತ ರಾಜಕಾರಣ ಹಿಡಿದಲ್ಲ, ಮುಖ್ಯವಾಗಿ ಅಧಿಕಾರಿ ಹಿಡಿದು ರಾಜಕಾರಣ ಹಿಡಿದು ಸಹಿತಗಳನ್ನು ಹೇಳಿದ್ರು. ಬಿ ರಿಪೋರ್ಟು ಮತ್ತೊಂದು ರಿಪೋರ್ಟ್ ಮಾಡಿ ಹೋಗೋದು. ಇವನ್ನ ನಮ್ಮ ಮಾಜಿ CM ಸಿದ್ದರಾಮಯ್ಯರು ಅದನ್ನೇ ಮಾಡಿದರು. ಬಿ ರಿಪೋರ್ಟ್ ಆಯಿತು, ಗೊತ್ತದು ನಿಮಗೆ, ಮೂಡ ಹಗರಣ ಅದೇನೂ ಇರಲಿ. ಈಗ ಮಾತ್ರ 10 ಜನ ಇದ್ದಾರೆ, ಆದಾಯಕ್ಕೆ ಹೊತ್ತು ಕಳಿಸಿದ್ದಾರೆ ಅಂತೇಳಿ ಅವ್ರ ಮೇಲೆ ಆರೋಪ ಅದ. ಅದರಲ್ಲೂ ಪ್ರಮುಖವಾಗಿ ಮುಖ್ಯವಾಗಿ ಅದರಲ್ಲೂ ದೇವದುರ್ಗದ, ಅಂದರೆ ರಾಯಚೂರು ಜಿಲ್ಲೆಯ ದೇವದುರ್ಗದ ಬಸನಗೌಡ ಪಾಟೀಲ್ ಅನ್ನೋರು ಕಾರ್ಯಪಾಲಕ ಇಂಜಿನಿಯರ್. ಅವರ ಗಳಿಗೆ ಏನಪ್ಪ, ಅದರಲ್ಲಿ ಮುಖ್ಯವಾಗಿ KBJNL NRBC ಉಪವಿಭಾಗ ಅಲ್ಲಿದ್ದಾರೆ ದೇವದುರ್ಗದಾಗ. ಅವ್ರದ್ದು 8.28 ಕೋಟಿ ಮೌಲ್ಯದ 5 ನಿವೇಶನ ಜೊತೆಗೆ 4 ಮನೆ, 92 ಎಕರೆ ಕೃಷಿ ಜಮೀನು. 92 ಎಕರೆ ಎಷ್ಟಾಯ್ತು ರೀ? 8×100. 1.15 ಕೋಟಿ ಮೌಲ್ಯದ ಚಿನ್ನಾಭರಣ, ವಾಹನಗಳು ಮತ್ತು ನಗದು. 9.43 ಕೋಟಿ ಒಟ್ಟು ಆಸ್ತಿಯ ಮೌಲ್ಯ. ಆದರೆ 6.11 ಕೋಟಿ ಅಕ್ರಮ ಆಸ್ತಿ ಮೌಲ್ಯ. ಟೋಟಲ್ ಆಸ್ತಿ 9.43, ಅಕ್ರಮ ಆಸ್ತಿ 6.11 ಕೋಟಿ. ಇದಕ್ಕೆ ಲೆಕ್ಕಿಲ್ಲ 6.11 ಕೋಟಿ ಎಲ್ಲಿದು ಏನು ಅಂತಂತೇಳಿ. ಈ ರೀತಿ ನಮ್ಮ ಬಸನಗೌಡರದಾದ್ರೆ ನರೇಂದ್ರ ಕುಮಾರ್ M ಸಹಾಯಕ ಇಂಜಿನಿಯರ್, ಲೋಕೋಪಯೋಗಿ ಇಲಾಖೆ ವಿಭಾಗ 1 ಬೆಂಗಳೂರು. ಇವರು 5.95 ಕೋಟಿ ಮೌಲ್ಯದ 3 ಮನೆ, 4 ಎಕರೆ ಕೃಷಿ ಜಮೀನು, 2.56 ಕೋಟಿ ಮೌಲ್ಯದ ಚಿನ್ನಾಭರಣ, ವಾಹನಗಳು ಮತ್ತು ನಗದು. 8.51 ಕೋಟಿ ಒಟ್ಟು ಆಸ್ತಿ ಮೌಲ್ಯ. ಟೋಟಲ್ ಆಸ್ತಿ 8.51 ಕೋಟಿ. ಅದರ ಅಕ್ರಮವಾಗಿ ಗಳಿಸಿದ್ದು 5.75 ಕೋಟಿ. ಇದಕ್ಕೆ ಲೆಕ್ಕಪತ್ರ ಇಲ್ಲ. ಈ ಪ್ರಮಾಣದಲ್ಲಿ ಗಳಿಸ್ಕೊಂಡಿದ್ದಾರೆ ನಮ್ಮ ನರೇಂದ್ರ ಕುಮಾರ್ ಅವರು. ಅಂದರೆ ಪುಷ್ಪಾ DR ಅನ್ನುವಂಥ ಹೆಚ್ಚುವರಿ ನಿರ್ದೇಶಕಿ, ಆಡಳಿತ, ಕೃಷಿ ಮಾರಾಟ ಮಂಡಳಿ ಕೇಂದ್ರ ಕಚೇರಿ, ಬೆಂಗಳೂರು. ಇವರ ಆಸ್ತಿ ಏನಪ್ಪ ಅಂದ್ರೆ 7.57 ಕೋಟಿ ಮೌಲ್ಯದ 1 ನಿವೇಶನ, 3 ಮನೆ, 1 ವಾಣಿಜ್ಯ ಸಂಕೀರ್ಣ, 20 ಗುಂಟೆ ಕೃಷಿ ಜಮೀನು, ಅರ್ಧ ಎಕರೆ. ಆಮೇಲೆ 78.22 ಲಕ್ಷದ ಮೌಲ್ಯದ ಚಿನ್ನಾಭರಣ, ವಾಹನಗಳು ಮತ್ತು ನಗದು. ಆಮೇಲೆ 8.15 ಕೋಟಿ ಒಟ್ಟು ಆಸ್ತಿ ಮೌಲ್ಯ ಟೋಟಲ್. ಅದರೊಳಗೆ ಅಕ್ರಮ ಆಸ್ತಿ 5.93. ಇದೇ ರೀತಿಯಾಗಿ ಪ್ರವೀಣ್ ಶ್ರೀಹರಿ ಬಿ ಇವ್ರದ್ದು ಸೂಪರಿಂಟ್ ಇಂಜಿನಿಯರ್ KRIDL ಬೆಂಗಳೂರು. ಇವ್ರದ್ದು 4.63 ಕೋಟಿ ಮೌಲ್ಯದ 2 ನಿವೇಶನ, 4 ಮನೆ, 11 ಎಕರೆ ಕೃಷಿ ಜಮೀನು. ಇನ್ನು 1.26 ಕೋಟಿ ಮೌಲ್ಯದ ಚಿನ್ನಾಭರಣ, ವಾಹನಗಳು ಮತ್ತು ನಗದು.
5.88 ಕೋಟಿ ಒಟ್ಟು ಆಸ್ತಿಯ ಮೌಲ್ಯ. ಅದರಾಗ ಅಕ್ರಮವಾಗಿ ಗಳಿಸಿದ್ದ ಆಸ್ತಿ 4.33. ಇದು ಲೆಕ್ಕ ಬರಲಿಲ್ಲ, ಕೊಡಬೇಕು. ಎಲ್ಲ ಅಪರಾಧಗಳು ಇವೆಲ್ಲ. ಆಮೇಲೆ ದುಗ್ಗಪ್ಪ BH ವಲಯ ಅರಣ್ಯಾಧಿಕಾರಿ, ಜಲಾನಯನ ಅಭಿವೃದ್ಧಿ ಇಲಾಖೆ, ಚಿತ್ರದುರ್ಗದವರು 1.51 ಕೋಟಿ ಮೌಲ್ಯದ 3 ನಿವೇಶನ, 1 ಮನೆ, 3 ಎಕರೆಗೆ ಕೃಷಿ ಜಮೀನು. ಆನಂತರ 43.61 ಲಕ್ಷ ಮೌಲ್ಯದ ಚಿನ್ನಾಭರಣ, ವಾಹನಗಳು ಮತ್ತು ನಗದು. ಮುಂದೆ ಒಟ್ಟು ಆಸ್ತಿ 1.95 ಕೋಟಿ ಒಟ್ಟು ಆಸ್ತಿ ಮೌಲ್ಯ ಅಂತ ಹೇಳ್ತಾರೆ. ಆಮೇಲೆ ಇನ್ನು ಶಂಕರ್ M ಅಂತೇಳಿ, ಶಂಕರ್ M ಅವರು ಪ್ರಾಧ್ಯಾಪಕ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ತೋಟಗಾರಿಕೆ ವಿಭಾಗ ಇಲಾಖೆ ಚಿತ್ರದುರ್ಗದವರು 1.71 ಕೋಟಿ ಮೌಲ್ಯದ 1 ನಿವೇಶನ, 2 ಮನೆ, 8 ಎಕರೆ, 26 ಗುಂಟೆ ಕೃಷಿ ಜಮೀನು. ಆಮೇಲೆ 1.58 ಕೋಟಿ ಮೌಲ್ಯದ ಚಿನ್ನಾಭರಣ, ವಾಹನಗಳು ಮತ್ತು ನಗದು. ಟೋಟಲ್ ಆಸ್ತಿ 3.27 ಕೋಟಿ ಒಟ್ಟು ಆಸ್ತಿ ಮೌಲ್ಯ. ಅದರಾಗ 1.87 ಕೋಟಿ ಅಕ್ರಮ ಆಸ್ತಿಯ ಮೌಲ್ಯ. ಯಾವ ರೀತಿ ಇದಾರೆ ನೋಡ್ರಿ. ಮಧುಸೂದನ್ N ಸಹಾಯಕ ಇಂಜಿನಿಯರ್, ಸಣ್ಣ ನೀರಾವರಿ ಇಲಾಖೆ, ತಿಪಟೂರು, ತುಮಕೂರು ಜಿಲ್ಲೆ. ಅವ್ರದ್ದು 1.62 ಕೋಟಿ ಮೌಲ್ಯದ 3 ನಿವೇಶನ, 1 ಮನೆ, 1.32 ಕೋಟಿ ಮೌಲ್ಯದ ಚಿನ್ನಾಭರಣ, ವಾಹನಗಳು ಮತ್ತು ನಗದು. 2.95 ಕೋಟಿ ಒಟ್ಟು ಆಸ್ತಿಯ ಮೌಲ್ಯ. ಅದರಾಗ 2.10 ಕೋಟಿ ಅಕ್ರಮ ಆಸ್ತಿ. ಆ ರೀತಿ ಆಗ್ತದೆ. ಮುಂದೆ ಅಮೃತ್ ರಾವ್ ಅನ್ನುವಂಥ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಜಸ್ಕಾಮ್ ಕಲಬುರಗಿ. ಅವ್ರದ್ದು 2.83 ಕೋಟಿ ಮೌಲ್ಯದ 3 ನಿವೇಶನ, 2 ಮನೆ, 1 ಫ್ಲಾಟ್, 2 ವಾಣಿಜ್ಯ ಮಳಿಗೆಗಳು ಮತ್ತು ಕೃಷಿ ಜಮೀನು. 1.14 ಕೋಟಿ ಮೌಲ್ಯದ ಚಿನ್ನಾಭರಣ, ವಾಹನಗಳು, ಉಳಿತಾಯ ಠೇವಣಿಗಳು. 3.98 ಕೋಟಿ ಮೌಲ್ಯದ ಒಟ್ಟು ಆಸ್ತಿ ಮೌಲ್ಯ. 2.65 ಕೋಟಿ ಅಕ್ರಮ ಆಸ್ತಿ. ಇನ್ನು ತಿಮ್ಮಯ್ಯ ಅಂಥೇಳಿ, ತಿಮ್ಮಯ್ಯ ಅನ್ನುವಂಥವ್ರು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ, ಕುಂಬಳಗೋಡು, ಬೆಂಗಳೂರು ದಕ್ಷಿಣ ಜಿಲ್ಲೆ. 2.53 ಕೋಟಿ ಮೌಲ್ಯದ 2 ನಿವೇಶನ, 4 ಮನೆ, 4 ಎಕರೆ, 15 ಗುಂಟೆ ಕೃಷಿ ಜಮೀನು. 1.19 ಕೋಟಿ ಮೌಲ್ಯದ ಚಿನ್ನಾಭರಣ, ವಾಹನಗಳು, ಉಳಿತಾಯ ಠೇವಣಿಗಳು. 3.72 ಕೋಟಿ ಒಟ್ಟು ಆಸ್ತಿ ಮೌಲ್ಯ. 3.50 ಕೋಟಿ ಅಕ್ರಮ. 3.72 ಟೋಟಲ್ ಇದ್ರೆ ಅದ್ರಾಗ 3.50. ಇನ್ನು ಕಿರಣ್ ಅಂಗಡಿ ಎನ್ನುವರು, ಇವರು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ, ಅರಣ್ಯ ಇಲಾಖೆ, ಸಂಶೋಧನಾ ಕೇಂದ್ರ, ಶಿವಮೊಗ್ಗದವರು. 1.52 ಕೋಟಿ ಮೌಲ್ಯದ 1 ನಿವೇಶನ, 1 ಎಕರೆ ಕೃಷಿ ಜಮೀನು, 42.36 ಲಕ್ಷ ಮೌಲ್ಯದ ಚಿನ್ನಾಭರಣ, ವಾಹನಗಳು, ಉಳಿತಾಯ ಠೇವಣಿಗಳು. ಒಟ್ಟು 1.94 ಕೋಟಿ ಒಟ್ಟು ಆಸ್ತಿಯ ಮೌಲ್ಯ. ಹಿಂಗೆ ಏಕಕಾಲಕ್ಕೆ 53 ಸ್ಥಳಗಳಲ್ಲೇ ದಾಳಿ ಮಾಡಿ ಇವರೆಲ್ಲ ಆಸ್ತಿಗಳನ್ನ ಜಗಜ್ಜಾಹೀರ್ ಮಾಡಿದ್ದಾರೆ. ಇವತ್ತು ನಮ್ಮ ಲೋಕಾಯುಕ್ತರು ನಿಜವಾಗಿ ಒಳ್ಳೆಯ ಕೆಲಸ ತಿಳಿದಿದ್ದಾರೆ. ಟೋಟಲ್ ಅಕ್ರಮ ಆಸ್ತಿ 36.13 ಕೋಟಿ ಆಗ್ತದೆ. ಅಂದ್ರೆ ನಾವು ಏನು ಈ ಸಂದರ್ಭ ಹೇಳುವಂಥದ್ದು, ಇಷ್ಟೆಲ್ಲ ಹೊರಗೆ ಹಾಕಿದ್ದಾರೆ. ಇವರೆಲ್ಲರಿಗೂ ಭಾಳ ಸಸ್ಪೆಂಡ್ ಆಗೋಗಿಲ್ಲ, ಒಂದು ದಿವಸ ಅಷ್ಟೇ. ಮತ್ತು ಅಧಿಕಾರಕ್ಕೆ ಎಲ್ಲೋ ಬಂದು ಸೇರ್ಕೊಳ್ತಾರೆ. ಇದು ತಪ್ಪುವುದು ಯಾವಾಗ? ಸಣ್ಣದಲ್ಲ ಇದು ಅಪರಾಧಗಳು. ಎಲ್ಲರೂ ಕೋಟಿಗಳಲ್ಲಿ ಗಳಿಸಿದಂಥವರು, ಜನರ ದುಡ್ಡಿನ ಹಗರಿ ಹೊಡೆದಂಥವರು, ತಮ್ಮ ಪೇಮೆಂಟ ತಮ್ಮ ಬದುಕ ಮಾಡಿಕೊಂಡು, ತಮ್ಮ ಮಕ್ಕಳ ಎಜುಕೇಷನ್ ಮಾಡ್ಕೊಳ್ಳೋಕೆಂದ್ರು ಈ ಗಂಟು ಹೆಚ್ಚು ಮಾಡಿಕೊಂಡು ಇವರು ನಾಳೆ ಮತ್ತೆ ಅಧಿಕಾರಕ್ಕೆ ಬರ್ತಾರೆ. ಒಳ್ಳೆ ಬೇಡ, ಕೆಲವು ದಿನ ಸಸ್ಪೆಂಡ್ ಆಗಿರ್ತಾರೆ. ಆದರೆ ನಿಜವಾಗಿಯೂ ಇವರು ಮಾಡಿದ ಈ ಅಪರಾಧದಿಂದಾಗೆ ಎಷ್ಟೋ ಜನ ಬಡವರು ಹೊಟ್ಟೆ ಮೇಲೆ ಹೊಡೆದು ಬೀಳ್ತಿದ್ರು. ನಾವು ಬಿಡಿಸಿ ಹೇಳಬೇಕಾಗಿಲ್ಲ. ಯಾಕಪ್ಪ ಅಂತಂದ್ರೆ ಇವರೆಲ್ಲ ಸಂಗ್ರಹ ಇಟ್ಕೊಳ್ಳೋಂಥದ್ದು. ಬಸವಣ್ಣವ್ರು ಹೇಳ್ತಾರಲ್ಲ ಒಂದು ಕಡೆ, ಹಿಂದಿಂಗೆ ನಾಳಿಂಗೆ ಎಂದೇನಲಾರೆ ಅಂತೇಳಿ. ಇವ್ರು ಹಿಂದೆ ನಾಳೆಲ್ಲ ಇನ್ನು ಮುಂದಿನ ತಲೆಮಾರ್ತಾನೆ ಇಟ್ಕೊಂಡು ಹೋಗುವಂಥ ದಂಧೆ ಮಾಡ್ತಾಯಿದ್ದಾರೆ. ಈ ಕಾಲದ ಅನೇಕ ಬಡವರ ಹೊಟ್ಟೆ ಮೇಲೆ ಹೊಡಿತ ಕೆಲಸ ಮಾಡ್ತಾಯಿದ್ದಾರೆ. ಇವ್ರ ಹಿಂದೆ ಯಾರಿದಾರ ಗೊತ್ತದ. ಮತ್ತು ಇವಲ್ಲಿಟ್ಟು ಲೋಕಾಯುಕ್ತರು ಇದೇ ಬಡ್ಕೊಂಡು ಇವರೆಲ್ಲ ಹುಡುಕಿ ತಂದು ಇಟ್ಟು ಸಹಿತ ಇವ್ರ ಶಿಕ್ಷೆ ಆಗ್ತೈತಿ ಅನ್ನೋದು ಭಾಳ ಹೇಳೋದು ಭಾಳ ಕಷ್ಟದ ಕೆಲಸ ಆಗಿದೆ. ಆದರೂ ಲೋಕಾಯುಕ್ತರವರು ಇವತ್ತು ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಅಕ್ರಮ ಆಸ್ತಿ ಗಳಿಸಿದವ್ರನ್ನ ಹೊರಗೆ ಹಾಕಿದ್ದಾರೆ. ಅದೇ ಕಾರಣ ಇನ್ನಷ್ಟು ರಾಜಕಾರಣಿಗಳು ಸಾಕಷ್ಟು ಇದ್ದಾರೆ. ಅವರು 100 ಕೋಟಿಗಳು ಮಾಡಿದ್ದಾರೆ. ಅವ್ರು ಯಾವಾಗ ಬೆನ್ನತ್ತಾರೆ ಈ ಲೋಕಾಯುಕ್ತರು ಅನ್ನುವಂಥದ್ದು ಇವತ್ತು ಜನ ಕೇಳ್ತಾ ಇದ್ದಾರೆ. ಸಣ್ಣ ಮೀನುಗಳು ಯಾಕೆ ಹಿಡಿತೀರಪ್ಪ, ಇದು ಹಿಂದಿದ್ದವ್ರನ್ನ ಹಿಡೀರಿ, ಇವರು ಹಿಡೀರಿ, ಅವರು ಹಿಡೀರಿ ಅನ್ನುವಂಥ ಮಾತುಗಳು ಬರ್ತಾಯಿದ್ದಾವೆ. ಜೊತೆಗೆ ಶಿಕ್ಷೆ ಆಗಲಿ ಇವರಿಗೆ ಅಂತ. ಎಂಥ ಒಂದು ಇಡೀ ಗುಡ್ಡ ನುಗ್ಗಿದ ಬಳ್ಳಾರಿ ನಮ್ಮ ಜನಾರ್ದನ್ ರೆಡ್ಡಿ 2 ದಿವಸ ಹೊರಗಡೆ ಹೇಳ್ತಾ ಇದ್ದಾರೆ. ಈಗ ಮತ್ತು MLAಗಳು ಸತ್ತಾಗಿದ್ದಾರೆ.
ಅದನ್ನು ನೋಡಿದ್ರೆ ಇದೇನೂ ಅಲ್ಲ ಆದರೂ ಸಹಿತ ಇವ್ರಿಗೂ ಆಗಬೇಕು. ಅಧಿಕಾರಿಗಳನ್ನ ಕಂಟ್ರೋಲ್ ಮಾಡಿದಾಗ ಮಾತ್ರ ಒಂದು ಒಳ್ಳೆಯ ಆಡಳಿತ ಬರಲಿಕ್ಕೆ ಸಾಧ್ಯದ. ಇಲ್ಲಾಂದರೆ ಇವೆಲ್ಲ ಹಿಂಗೆ ಇನ್ನೂ ಅನೇಕ IAS ಅಧಿಕಾರಿಗಳು KS ಅಧಿಕಾರಿಗಳು ಇಂಥ ಒಂದು ಏನು ಆರೋಪಗಳ ನಡೆಕಿದ್ದಾರೆ, ಅವ್ರದ್ದೆಲ್ಲ ತನಿಖೆ ಆಗಿ ಅವೆಲ್ಲ ಹೊರಗೆ ಬಂದು ಅವ್ರ ಶಿಕ್ಷೆ ಆಯ್ತಂದ್ರೆ ಒಂದು 4 ಜನಕ್ಕೆ ಶಿಕ್ಷೆ ಆಗಲ್ಲ ಜಬರದಸ್ತಾಗಿ, ನಿಶ್ಚಿತವಾಗಿಯೂ ಈ ಪ್ರಮಾಣ ಕಡಿಮೆ ಆಗುವ ಸಾಧ್ಯತೆಗಳಿದ್ದಾವೆ. ಆದರೆ ಇದು ಆಗಲಿಕ್ಕಿಲ್ಲ ಅನ್ನೋದು. ಯಾಕಂದ್ರೆ ಇದರಲ್ಲಿ ಅನೇಕ ಏನು ಅಕ್ರಮ ದುಡ್ಡಿದೆ, ಇನ್ನೂ ಎಷ್ಟು ಅದನ್ನು ಗೊತ್ತಿಲ್ಲ. ಅವ್ರ ಪಾಪರ ಹಾಕಿದ್ರೆ ಲೋಕಾಯುಕ್ತರು ಇದರಲ್ಲಿ ಏನೋ ಕೊಟ್ಟು ಮಾಡಿ ಅಧಿಕಾರಿ ಹಿಡ್ಕೊಂಡು ರಾಜಕಾರಣ ಹಿಡ್ಕೊಂಡು ದಾಟಗಳವ್ರು ಭಾಳ ಇದ್ದಾರೆ. ಶಿಕ್ಷೆ ಎಷ್ಟಾಗ್ತದೆ ನೋಡೋಣ ಅದನ್ನು. ಇದಕ್ಕಾಗಿ ನಾವು ಮೆದ್ಮೇಲೆ ಹೇಳಿದ್ದು, ಸಿದ್ದರಾಮಯ್ಯ ಇದ್ದಾವಾಗ ಹೇಳಿದ್ದು ಅದನ್ನು, ಎಷ್ಟು ಜನಕ್ಕೆ ಲೋಕಾಯುಕ್ತ ಹಿಡಿದ ಶಿಕ್ಷೆ ಆಗಿತ್ತು ಅನ್ನೋದನ್ನು ವೈಟ್ ಪೇಪರ್ ತೊಗೊಂಬರ್ಲಿ ಅಂತೇಳಿ ಇವತ್ತು DKC ಅವ್ರಿಗೆ ಕೇಳೋದು ಅದನ್ನು. ಎಷ್ಟು ಜನ ಇವತ್ತಿನ ಲೋಕಾಯುಕ್ತದಲ್ಲಿ ಸಿಕ್ಕಾರ ರೆಡೆಲ್ಲ ಸಿಕ್ಕಿದ್ದಾರೆ, ಇವತ್ತೆಲ್ಲ ಡಾಕ್ಯುಮೆಂಟ್ಸ್ ಹೋಗ್ತದ, ಇವ್ರಿಗೆ ಎಷ್ಟು ಜನಕ್ಕೆ ಶಿಕ್ಷೆ ಆಗಿತ್ತು ಅನ್ನೋದನ್ನು ವೈಟ್ ಪೇಪರ್ ತಂದ್ರೆ ಭಾಳ ಉತ್ತಮ ಆಗ್ತದೆ ಅನ್ನೋ ಮಾತನ್ನು ಹೇಳ್ತಾ, ಇಂಥದ್ದು ನಿಲ್ಲಬೇಕಾಗಿತ್ತಂದ್ರೆ ಆ ಶಿಕ್ಷೆ ಆಗಬೇಕು ಅವ್ರಿಗೆ. ಮತ್ತು ಸಮಾಜವನ್ನು ಸೇರಿಸಿದ ತಿರಸ್ಕಾರ ನೋಡುವಂಥ ಪ್ರವೃತ್ತಿ ಬೆಳೆಸಬೇಕಾಗಿದೆ. ಅದು ನಮ್ಮ ದುರಂತ ಏನಪ್ಪ, ನಾವು ಅವರನ್ನು ಗೌರವಿಸಿ ದೊಡ್ಡವ್ರಪ್ಪ ಅಂತ ಕರಿತೀವಿ, ದುಡ್ಡಿದ್ದಾವೆ ದೊಡ್ಡಪ್ಪ ಅಂತೇಳಿ ಪರಿಸ್ಥಿತಿ ಹಂಗಾಗ್ಯದ. ಇದೆಲ್ಲ ಕಾರಣ ನಮ್ಮ ವ್ಯವಸ್ಥೆ, ಬರೀ ವ್ಯವಸ್ಥೆ ಹೇಳೋದಲ್ಲ ಬಿಡೋದಲ್ಲ, ಅದು ತಿದ್ದುವಂಥ ಕೆಲಸ ನಮ್ಮೆಲ್ಲರಿಂದ ಆಗಬೇಕಾಗಿದೆ. ಸರ್ಕಾರ ಮತ್ತು ಜೊತೆಗೆ ಜನರಿಂದ ಆಗ್ಬೋದ ನೋಡೋಣ ಮುಂದೆ ಏನಾಗ್ತದೆ. ಆದರೆ ಆದಿದ್ದು ಮಾತ್ರ ಏನು ಹೇಳಿಕ್ಕೆ ಸಾಧ್ಯ, ಕನ್ನಡ ಅಂತಿರೋ ಮತ್ತೇನಂತಿರೋ ನೀವೇನಂತೀರಿ ಅನ್ರಿ ಅದನ್ನು ನೀವು ಬಾಕ್ಸ್ದಾಗ ಬೇರೆ ರೀತಿ ತಿಳಿಸ್ರಿ. ಇಂಥ ಹೋಗಲಿ ಅಂತಂದು ಬಾಯಲ್ಲಿ ಹೇಳೋದಲ್ಲ, ಹೋರಾಟಕ್ಕೆ ಏನು ಮಾಡೋಕ್ಕೆ ಸಾಧ್ಯದ, ಏನೇನು ಸಾಧ್ಯ. ಪ್ರಾಮಾಣಿಕರ ಆಯ್ಕೆ ಅದಕ್ಕೆ ಒಂದು ಮತದಾನ ಪ್ರಾಮಾಣಿಕರ ಆಯ್ಕೆ ಮಾಡಿ ಕಳಿಸೋದು, ಅದು ಸಾಧ್ಯನ ನಿಮ್ಮಿಂದ. ಅದು ಯಾವಾಗ ಸಾಧ್ಯ ಆಗ್ತದೋ ಆಗ ಮಾತ್ರ ವ್ಯವಸ್ಥೆ ಬದಲಾಗ್ಬೋದು. ಇಲ್ಲಾಂದರೆ ಇದು ಹಿಂಗೆ ನಾವು ಹಂಗೆ ಹೇಳೋದು ನೀವು ಕೇಳೋದು ಅದು ನಡೆದನ್ನರಿ ಅನ್ನುವಂಥ ಮಾತು ಅಂತ ಹೇಳ್ತಾ, ಇದು ನೀವು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಜೊತೆ S16 ನ್ಯೂಸ್ ಸತ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ, ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ, ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.